ರಾಜ್ಯದಲ್ಲಿ ಒಬ್ಬ ದಕ್ಷ ಸಚಿವರಾಗಿ ಯಾವ ರೀತಿ ಆಡಳಿತ ಮಾಡಬೇಕು ಅನ್ನೋದನ್ನು ಅವರು ಮುಂದಿನ ಸಚಿವರಾಗುವಂಥವ್ರು ತೋರಿಸ್ಕೊಡ್ತಾರೆ. ಯಾರು ಚರ್ಚೆ ನಮ್ಮ ಒತ್ತಾಯ ಇಡೀ 5 ವರ್ಗಕ್ಕೆ ಸುಮಾರು 22 25 ಸಚಿವರು, ಕನಿಷ್ಠ 22 ಸಚಿವರಾದರೂ ಈ ಸಚಿವ ಸಂಪುಟದಲ್ಲಿ ಇರಬೇಕಂತಕ್ಕಂಥ ಬೇಡಿಕೆ ಮತ್ತು ನಮ್ಮದು ಒತ್ತಾಯ. ಇದಕ್ಕೆ ಸಂಬಂಧಪಟ್ಟಂತೆ ಶೀಘ್ರದಲ್ಲಿ ರಾಷ್ಟ್ರೀಯ ಹಿಂದೂ ಸಂಘಟನೆ ವತಿಯಿಂದ ದೆಹಲಿಗೆ ನಿಯೋಗ ತಗೊಂಡೋಗಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರನ್ನು ಭೇಟಿಯಾಗಿ ಮತ್ತು ಸೋನಿಯಾಜಿ ಅವರನ್ನು ಭೇಟಿಯಾಗಿ ಅವರನ್ನು ಭೇಟಿಯಾಗಿ ನಾವು ಮನವಿಯನ್ನು ಕೂಡ ಕೊಡ್ತಾ ಇದ್ದೀವಿ. ಸಚಿವ ಸಂಪುಟ ಪುನರಚನೆ ಮಾಡಬೇಕು. ಅದೇ ರೀತಿ ನಿಗಮ ಮಂಡಳಿಗಳನ್ನು ಕೂಡ ಪುನರಚನೆ ಮಾಡಿ ಸೂಕ್ತ ಸ್ಥಾನಮಾನವನ್ನು ಜನಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕು. OBC ವರ್ಗ ಸೇರಿ ಇಲ್ಲಿ ಕೂಡ BBMP ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ಜನಸಂಖ್ಯೆಗೆ ಅನುಗುಣವಾಗಿ 5 ವರ್ಗಕ್ಕೆ ಏನಂತಲ್ಲ ಅನ್ಯಾಯ ಆಗದ ರೀತಿಯಲ್ಲಿ ನೀವು ಸ್ಥಾನವನ್ನು ಕೊಟ್ಟು ಅವರಿಗೆ ಟಿಕೆಟನ್ನು ಕೊಡೋದ್ರಿಂದ ಮುಂದಿನ ಪ್ರತಿ ಚುನಾವಣೆಯನ್ನು ಕೂಡ ಕಾಂಗ್ರೆಸ್ ಪಕ್ಷ ಯಶಸ್ವಿಯಾದಂಥ ಗೆಲುವನ್ನು ಸಾಧಿಸುವ ಸಂದರ್ಭದಲ್ಲಿ ಭಾಳ ಅನುಕೂಲ ಆಗ್ತದೆ. ಜಾತಿ ವ್ಯಕ್ತಿಗೆ ನಮಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಶಕ್ತಿ ಬಂದಂಗೆ ಆಗ್ತದೆ. ಅದಕ್ಕೆ ನಮ್ಮ ಬೇಡಿಕೆ ಸಾಮಾಜಿಕ ನ್ಯಾಯಕ್ಕಾಗಿ ಆಗ್ರಹಿಸಿ ರಥಯಾತ್ರೆಯನ್ನು ಕೂಡ ಮಾಡಿಬಿಡ್ತೇವೆ. ನಮಗೆ ಅಹಿಂದ ನಾನು ಮುತ್ತಣ್ಣ ಶಿವಳ್ಳಿ ಅಂತ ರಾಷ್ಟ್ರೀಯ ಈಗ ಮುಖ್ಯವಾಗಿ ನಮ್ಮ ಉದ್ದೇಶ ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಅಹಿಂದ ವರ್ಗ ಕರ್ನಾಟಕ ರಾಜ್ಯದಲ್ಲಿ MLA MLCಗಳಾಗಿದ್ದಾರೆ. ಆ ಅಂತ ವ್ಯಕ್ತಿ ಅವರಿಗೆ ಸಚಿವ ಸ್ಥಾನವನ್ನು ಪುನರ್ರಚನೆ ಮಾಡಿದ್ರೆ ಪ್ರಾತಿನಿಧ್ಯ ಕೊಡಬೇಕು. ಈಗ ಉದಾಹರಣೆಗೆ ಉಪ ಶೆಟ್ಟಿಯಿಂದ ಪುಟ್ಟರಂಗ ಶೆಟ್ಟರು, ಮತ್ತೆ ನಮ್ಮ ಈಡ್ಗ ಒಂದು ಜನಾಂಗದಿಂದ ಹರಿಪ್ರಸಾದ್ ಅವರು, ಮತ್ತೆ ಗೊಲ್ಲವ ಸಮಾಜದಿಂದ MLC DT ಶ್ರೀನಿವಾಸ್ ಅವರು, ಇಂಥ ವ್ಯಕ್ತಿಗಳಿಗೆ ಮೊದಲನೇ ಪ್ರಾತಿನಿಧ್ಯ ನಮ್ಮ ಸಚಿವ ಸಂಪುಟದಲ್ಲಿ ಸಿಗಬೇಕು ಅಂತ ನಮ್ಮ ಒಂದು ಆಗ್ರಹ. ಯಾಕೆ ಅಂದರೆ 75% ಏನು ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಅಹಿಂದ ವರ್ಗ ಇದೆ. ಅದರಲ್ಲಿ ನೀವು ಟಿಕೆಟ್ ಕೊಡುವಾಗಲೂ ತಾರತಮ್ಯ ಆಗ್ತದೆ. ಜನರಲ್ ಕಾನ್ಸ್ಟಿಟ್ಯೂನ್ಸಿಲಿ ಕೆಲವು ಕ್ಷೇತ್ರದಲ್ಲಿ ನಿಲ್ಲುವಂಥ ಅವಕಾಶಗಳು ತುಂಬ ವಿಚಿತ್ರ ಆಗಿರ್ತೀವಿ. ಅದರ ಪ್ರಬಲ ನೀವು ಜನಾಂಗಕ್ಕೆ ಕೊಟ್ಟು ನಮ್ಮ ಒಂದು ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ ಪಕ್ಷ ನೆಕ್ಸ್ಟ್ 2028 ಚುನಾವಣೆಯಲ್ಲಿ ನೀವು ಇಡೀ ಬಹುಮತ ಬರಬೇಕು ಅಂದರೆ ನಮ್ಮ OBC ಏನು ಅಲ್ಪಸಂಖ್ಯಾತರು, ಹಿಂದುಳಿದರು, ದಲಿತರು ಸಮೂಹ ನಿಮ್ಮ ಬೆನ್ನೆಲುಬಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತ ನೀಡ್ಕೊಂಡ್ಬರ್ತಿದ್ದು ನಿಮ್ಮ ಸರ್ಕಾರವನ್ನು ನಾವು ಮುನ್ನೆಲೆಗೆ ತರ್ತಾ ಇದ್ದೀವಿ. ಇಡೀ ಭಾರತ ದೇಶದಲ್ಲಿ 75% ಇರೋ ಜನಾಂಗ ನೀವು ಮುಂದಿನ ಲೋಕಸಭೆ ಮತ್ತು ಈ ಕರ್ನಾಟಕದ ಚುನಾವಣೆಗೆ ನಿಮಗೆ ಮತ ಬೇಕು ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಒಂದು ಹಿಂದುಳಿದ ವರ್ಗದಕ್ಕೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತ ನಮ್ಮ ಆಗ್ರಹ.